ಹೇ ಫ್ಯಾಮ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆಯಿಂದ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಹೋಗೋಣ ಬನ್ನಿ. ಪ್ರಸಾದ ಲೈನ್ ಇದು. ಮಮ್ಮಿ ಹೆಂಗಿತ್ತು ದೇವಸ್ಥಾನ? ಅವ್ರು ತಗೊಂಬರ್ತಾರೆ, ಬನ್ನಿ ಮಾತಾಡಿ. ಇಲ್ಲಿ ಸೂಪರ್ ಆಗಿತ್ತು, ಫಸ್ಟ್ ಟೈಮ್ ಬರ್ತಿರೋದು. ಬಟ್ ಹೆಂಗಿದೆ? ಪಾಸಿಟಿವ್ ಒಂಥರ ಪಾಸಿಟಿವ್ ವೈಬ್ಸ್ ಏನಾಗುತ್ತೆ ನೋಡಬೇಕು. ಒಂಥರ ಪಾಸಿಟಿವ್ ವೈಬ್ ಅಲ್ವಾ ಇದು? ಸಕ್ಕದ ನೆಮ್ಮದಿ. 5 ನಿಮಿಷದಲ್ಲಿ ದರ್ಶನ ಇದೆ. ನನ್ನ ಮಮ್ಮಿ 200 ರೂಪಾಯಿ ಟಿಕೆಟ್ ತೊಗೊಂಡಿದ್ರೆ 5 ನಿಮಿಷ. ಫಸ್ಟ್ ಟೈಮ್ ಬರ್ತಿರೋದು. ಮುಗಿಸ್ಕೊಂಡು ಕಾರ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ ಫ್ಯಾಮ್, ದರ್ಶನ ಎಲ್ಲ ಆಯ್ತು. ಇವಾಗ ಹೊರಟಿದ್ದೀವಿ. ಇವಾಗ ಮನೆ ಊಟಕ್ಕೆಲ್ಲಾದ್ರೂ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಫ್ಯಾಮ್, ಈ ಹೋಟ್ಲು ಕರ್ಕೊಂಬಂದಿದ್ರು ಅಣ್ಣ ಟ್ರೀಟಿಗೆ. ಇವಾಗ ಲಿಬ್ಬಮ್ ಬಂದ್ಬಿಟ್ಟು ಆಚೆ ಬಂದೆ. ಕೇಕ್ ಎಲ್ಲಾದರೂ ತೊಗೊಂಡು ಹೋಗೋಣ ಅಂತ ಕಾರಲ್ಲಿ ಹಾಕಿದ್ದೀವಿ ಪಕ್ಕದ ರೋಡಲ್ಲಿ. ಇವಾಗ ಕೇಕ್ ಎಲ್ಲಿ ಸಿಗುತ್ತೆ ನೋಡಬೇಕು. ಕೇಕ್ ತೊಗೊಂಡು ಮತ್ತು ಒಂದು ಲಿಬ್ಬಮ್ ತೊಗೊಂಡು ಹೋಗೋಣ. ನಾನು ಹುಡ್ಕೊಂಡು ನಾನು 1 ಕಿಲೋಮೀಟ್ರ್ ಬಂದ್ಬಿಟ್ಟು ಎಲ್ಲೂ ಸಿಗ್ತಾಯಿಲ್ಲ. ಇನ್ನೂ ಹೋಗ್ತಾನೆ ಇದ್ದೀನಿ. ಜಯನಗರ್ ಅಂತಿದ್ದು ಮುಂದೆ ಎಲ್ಲ ಇದೆ ಅಂತಿದ್ದಾರೆ. ಅಲ್ಲಿ ಕೇಳಿದ್ರೆ ಅಬ್ಬಾ ಎಷ್ಟು ದೂರ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಹುಡುಕ್ಬೇಕು. ಇಷ್ಟು ದೂರ ಬಂದ್ಬಿಟ್ಟು ಹಂಗೆ ಹೋಗ್ಬಾರ್ದು, ಏನಾದರೂ ಹುಡುಕ್ಲೇಬೇಕು. ಇವಾಗ ನೋಡುವ ಬನ್ನಿ ಮುಂದೆ. ಸುಮಾರು ದೂರ ಆದಮೇಲೆ ಇವಾಗ ಸಿಕ್ಕಿದೆ. ಇವು ನಾನು ಎಲ್ಲಿದ್ದೆ ಗೊತ್ತಾ? ನೋಡೋ ಸಿಗುತ್ತಾ ಅಂತ. ಚೆನ್ನಾಗಿದೆ. ಫೈನಲ್ ಇದು ಮಾಡಿದ್ದೀವಿ. ಇಷ್ಟಿತ್ತು ಇದರಲ್ಲಿ ಫೈನಲ್ ಅದಾಗಿತ್ತು. ಮಮ್ಮಿಗೆ ಪೈನಾಪಲ್ ಇಷ್ಟ ಮತ್ತು ಅಣ್ಣಗೂ ಪೈನಾಪಲ್ ಇಷ್ಟ. ತೊಗೊಂಡು ಬರ್ಸ್ಕೊಂಡು ಹೋಗೋಣ. ಫ್ಯಾಮ್ ತೊಗೊಂಡಿದ್ದಾಯಿತು. ಇವಾಗ ಹೋಗೋಣ ಬನ್ನಿ ಅಲ್ಲಿ ತನಕ. ಅಲ್ಲಿ ಹೋಗೋಷ್ಟರಲ್ಲಿ ನನ್ನ ಕಾಲು ನೋವು ಬಂದ್ಬಿಟ್ಟಿರುತ್ತಪ್ಪ. ಅಲ್ಲಿ ಹೋಗ್ಬಿಟ್ಟು ಇದು ಚೆನ್ನಾಗಿರುತ್ತಂತೆ. ಇದು ಯಾವುದಿದ್ದು ಕೇಕ್ ವಾಲು ಚೆನ್ನಾಗಿರುತ್ತಂತೆ ಟೇಸ್ಟ್ ಎಲ್ಲ. ಸೊ ಅದಕ್ಕೆ ಇಲ್ಲಿ ತನಕ ಬಂದೆ. ಲೆಟ್ಸ್ಗೆ ಇವಾಗ ಅಲ್ಲಿ ಹೋಗೋಣ ಬನ್ನಿ. ಇವಾಗ ರೀಚ್ ಆದ ಇಲ್ಲಿ ಮ್ಯಾಚ್ ಬಾಕ್ಸು ತೊಗೊಂಬಿಟ್ಟೆ. ಅಲ್ಲಿ ಹೋಗ್ಬಿಟ್ಟು ಅವರು ಹೋಟೆಲ್ ಅವ್ರ ಕೇಳೋಬದ್ಲು ಇನ್ನೂ ಅಲ್ಲಿಗೆ ಹೋಗಬೇಕು. ಇಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ಲಿಬ್ಬಾಮು ಬೇಕಿತ್ತು, ತೊಗೊಂಡೆ. ಹೆವಿ ಉರಿತಾ ಇದೆ ಲಿಪ್ಸ್. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನಾವು ಬಂದ್ರಿ ಕಾರ್ ನೋಡಿದ ತಕ್ಷಣ ಖುಷಿ ಆಯ್ತಪ್ಪ ಬಂದೆ ಅಂತ. ಕೇಕ್ ಕಟ್ ಮಾಡ್ಸೋಣ ಬನ್ನಿ. ಲೆಟ್ಸ್ ಗೋ. ನಮ್ಮ ಊಟ ಆಯಿತು. ಇವಾಗ ನೆಕ್ಸ್ಟ್ ಮನೆ ಹೋಗಿ ನನ್ನ ಡ್ರೆಸ್ ಬೇಕಾಗಿದೆ. ಮಮ್ಮಿದು ಪ್ಯಾಕ್ ಮಾಡ್ಕೊಂಡು ಹೊರಟುಬಿಡೋದೆ ಮೈಸೂರು. ಲೆಟ್ಸ್ ಗೋ ಇವಾಗ. ಓಕೆ ಫ್ಯಾಮ್, ಜಸ್ಟ್ ನಾವು ಮನೆಗೆ ಬಂದ್ವಿ. ಮಮ್ಮಿದು ಪ್ಯಾಕಿಂಗ್ ಇದೆ, ನನ್ನ ಪ್ಯಾಕಿಂಗ್ ಇಲ್ಲಿ ಜಿಮ್ ಬ್ಯಾಗಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಅದೊಂಚೂರು ನೀಟಾಗಾದರೂ ಇರುತ್ತೆ. ಮಮ್ಮಿದು ಪ್ಯಾಕಿಂಗ್ ಇದೆ. ಮಮ್ಮಿ ಪ್ಯಾಕಿಂಗ್ ಮುಗಿಸಿದ್ಮೇಲೆ ಬಿಡ್ಬೇಕು. ಟೈಮ್ ಎಷ್ಟಾಗುತ್ತೆ ಮಮ್ಮಿ ಅಂದಾಜು? ಟೈಮ್ ಇಷ್ಟು 4 ಅಲ್ವಾ? ಒಂದು 5:36 ಆಗುತ್ತೆ ಹೊರಡೋಕ್ಕೆ. ಸೊ ಇವಾಗ ಮಮ್ಮಿ ಎಲ್ಲ ಪ್ಯಾಕ್ ಮಾಡ್ಕೊಂಬರಲಿ. ಅಲ್ಲಿ ತನಕ ಸ್ವಲ್ಪ ಹೊತ್ತು ಕೂತಿರೋಣ. ಬೆನ್ನು ಊತಿದ್ದೀವಿ.
ಏರ್ ಶೋ ಸೌಂಡಿಗೆ ಹಿಂಗಾರ್ದ ಮಲಗಿದ್ದ ರಪ್ಪ ಅಂತ ಎದ್ದು ಕುತ್ಕೊಂಡ್ಬಿಟ್ಟಿದ್ದಾನೆ. ಮ್ಯಾಕ್ಸ್ ಮ್ಯಾಕ್ಸ್ ಓ ತಾದಮ್ಮ ತಾದವ್ ಪೂಕುಲ ಇದು ಕೊಡ್ಗೇಳಿಯಲ್ಲೇ ಮಮ್ಮಿ ಇಷ್ಟೊಂದು ಟ್ರಾಫಿಕ್ ಅಂದರೆ ಇನ್ನು ಕೆಂಗೇರಿಯಲ್ಲಿ ಹೆಂಗೆ ಮಮ್ಮಿ ಹೆವಿ ಟ್ರಾಫಿಕ್ ಇದೆ. ಇನ್ನು ಕೆಂಗೇರಿಯಲ್ಲಿ ಫೋನ್ ಮಾಡಿದವರೆಲ್ಲ ಇಷ್ಟೊತ್ತಿಗೆ ಬಿಡ್ತಿದ್ದೀರಾ ಕೆಂಗೇರಿ ಅಂತ ಭಯ ಹಿಡಿತಿದ್ದಾರೆ ನನಗೆ. ನಿಮ್ಮ ಮುಖ ನೋಡಿದ್ರೆ ಲಿಪ್ಸ್ಟಿಕ್ ಹಾಕ್ತಂಗಿದೆ. ಲಿಪ್ ಬಾಮ್ ಎಲ್ಲ ಹೊಡೆದೋಗಿದೆ ಅವ್ರಿಗೆ. ಯಾವಾಗಲೇ ಕೇಕ್ ತರಕ್ಕೆ ಹೋದಾಗ ತೊಗೊಂಬಂದಿದ್ದು. ನೀವು ನಂದು ಕದ್ದು ಹಾಕೊಂಡಿದ್ದೀರಾ? ಪಪ್ಪ ಆ್ಯಕ್ಚುಲಿ ನನಗೆ ಕೆಲಸ ಇದೆ ಅಂತ ಅವ್ರು ಸಂಡೇ ಬರ್ತೀನಿ ಅಂದರು, ಸಂಡೇ ಬೆಳಿಗ್ಗೆ. ಅದಕ್ಕೆ ನೀವು ಹೋಗಿರಿ, ನಾನು ಸಂಡೇ ಬರ್ತೀನಿ ಅಂದರು. ಸೊ ಹೊರಟಿದ್ದು ನಾವು. ಹೋಗ್ಬಿಟ್ಟು ತುಂಬ ಟ್ರಾಫಿಕ್ ಇದೆ ನೋಡಿ ಬೆಂಗಳೂರು. ಯಪ್ಪ ಬೆಂಗಳೂರು ಟ್ರಾಫಿಕಾ ಕೇಳ್ತೀರಾ? ಅಲ್ಲಿ ನೋಡಿ ಏನು ಕೊಡಬೇಕು ಅಂದರೆ ಇವತ್ತಿನ ಮೆಸೇಜು ಸಿಕ್ಕಾಪಟ್ಟೆ ಇಲ್ಲ. ಒಬ್ಬೊಬ್ಬರ ಮನೇಲಿ ಎರಡೆರಡು ಕಾರ್, ಎರಡೆರಡು ಟೂ ವೀಲರ್ ಎಲ್ಲ ಕಾರ್ ಬಂತಲ್ಲ ಇವಾಗ. ಅದೇ ಇದು ಮಾಡ್ತೀವಿ. ಮೋರ್ ಓವರ್ ಐ ಮೀನ್ 3 ಆಬ್ವಿಯಸ್ಲಿ 4:30 to 5 ಐ ಮೀನ್ ಆ ಪೀಕ್ ಟೈಮ್ ಅದೆಲ್ಲ. ಬೆಳಿಗ್ಗೆ ಒಂದು 9 ತನಕ, ಮಧ್ಯಾಹ್ನ ಎಷ್ಟೊತ್ತು ಮಮ್ಮಿ? 3 to 4, 5, 6 ತನಕ. ಇಲ್ಲ ನೈಟ್ ಆ್ಯಕ್ಚುಲಿ ಜಾಸ್ತಿ ಇರುತ್ತಲ್ಲ. ಹೌದು, ಬಟ್ ಇವತ್ತು ನಾವು ಬಂದಾಗಿಂದನೂ ಇದು ಕರೆಕ್ಟಾಗಿ ನಮ್ಮ ಮನೆ ಬಿಟ್ಟು ಒಂಚೂರು ಮುಂದೆ ಬಂದಿಲ್ಲ ಅಷ್ಟೇ. ಇಲ್ಲೇ ಇದೀವಿ ಇನ್ನೇ ನೀವು ಹಿಂಗೆ ಹೋದ್ರೆ ಇನ್ನು ಹೈವೇ ಸಿಕ್ಬಿಡುತ್ತೆ. ಅಂದರೆ ಯಾವ ಥರ ಇವೆ ಇದು ಹೆಬ್ಬಾಳ ಆ ಥರ ಸಿಕ್ಬಿಡುತ್ತೆ. ಅಲ್ಲಿಂದ ಕೆಂಗೇರಿ ಹೋಗಿ ಕೆಂಗೇರಿಯಿಂದ ಇವಾಗ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಎಷ್ಟೊತ್ತಿಗೆ ಹೋಗ್ತೀವಿ ಕೆಂಗೇರಿ ಹತ್ರ, ಎಷ್ಟು ಟ್ರಾಫಿಕ್ ಇದೆ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ, ಇವಾಗ ಹೋಗೋಣ. ಯಾರಿದ್ದಾರೆ ಇಲ್ಲಿ? ಇವಳಿಗೋಸ್ಕರನೇ ಬೇಗ ಬಂದಿ ಫ್ಯಾಮಿಲಿ. ಅಂದ್ರೆ ನಾವು ಸಂಡೇ ಏನೋ ಫಂಕ್ಷನ್ ಇತ್ತು, ಅದಕ್ಕೆ ಸಂಡೇ ಪೂಜೆ ಇತ್ತು, ಅದಕ್ಕೆ ಮಂಡೇ ಸಂಡೇ ಬರೋದ್ರಲ್ಲಿ ಇದ್ರಿ. ಇವಳು ಇವತ್ತು ಬರ್ತಿದ್ದಾಳೆ ಅಂದಿದ್ದಕ್ಕೆ ಬಂದಿರೋದು. ಡೈಲಿ 8 to 9 ಬಿಡ್ತಾರಂತೆ. ಅವಾಗ ಅವಳನ್ನ 7:30 sometimes. 7:30 to 9 sometimes ಡಿಪೆಂಡ್ಸ್. ಇವಾಗ ಎಲ್ಲ ಸುತ್ತ ಕರ್ಕೊಂಡು ಹೋಗ್ಬೇಕಂತೆ. ಮತ್ತೆ ಅಲ್ಲಿಗೆ ಬರ್ತಿದ್ಯಾ ಚರ್ಚ್ ಮುಂದೆನೆ? ಇಲ್ಲ ಹೋಗ್ಬಿಟ್ಟು ಸುತ್ತಿಸ್ಕೊಂಡ್ಬರೋಣ. ಲೆಟ್ಸ್ ಗೋ. ಓಕೆ ಫ್ಯಾಮ್, ಇದು ಯಾವುದೋ ದೇವರಾಜ್ ಮಾರ್ಕೆಟ್ ಅಂತ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಏನು ಲೊಕೇಶನ್ ಅಲ್ಲಿ ದೇವರಾಜ್ ಮಾರ್ಕೆಟ್ ಅಂತಲೇ ಇರೋದು. ನೋಡು ಇಲ್ಲಿ ಏನೋ ಶಾಪಿಂಗ್ ಮಾಡ್ತಾರೆ ಅಂತ. ಕಾರಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಕಿದ್ರಿ. ಚೆಕ್ ಮಾಡುವ ಬನ್ನಿ. ಇವ್ರಿಗೆ ಹುಷಾರಿಲ್ಲ ಅಂತೆ. ಇಲ್ಲಿ ಬಂದ್ಬಿಟ್ಟು ಡ್ರೆಸ್ ತೊಗೊಂತೆ. ಇದಕ್ಕೆ ಹುಷಾರಿಲ್ಲ ನಿನಗೆ. ಡ್ರೆಸ್ ತೊಗೊಳಾಗ ಏನು ಅನ್ಸಲ್ಲ ನಿನಗೆ. ಇಲ್ಲ ಹುಷಾರಿಲ್ಲ ಅಂತ. ನಂದು ಫಾರ್ಮಲ್ಸ್ ಇತ್ತು, ಬಟ್ ಒಗಿಲಿಕ್ಕೆ ಹಾಕ್ಬಿಟ್ಟಿದ್ದೇನೆ. ಅದು ವಾಸನೆ. ಎಷ್ಟೆಷ್ಟು ಹಾಕೊಂಡಿದ್ದೀರಾ? ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಬಿಕಾಸ್ ಸೋಪು ಸರ್ಫ್ ಎಲ್ಲ ತರಲಿಲ್ಲ, ಅದಕ್ಕೆ ಫ್ಯಾನ್. ಅದು ಕಮ್ಮಿ ಮಾಡಿ ಟಾಪ್ಸ್ ಅಷ್ಟೆಲ್ಲ ಖರ್ಚು ಮಾಡುದಿಲ್ಲ. ಯಾವಾಗಾದ್ರೂ ಒಮ್ಮೆ ಮಾತ್ರ ಅಮ್ಮ ಬಂದಾಗ ಖರ್ಚು ಮಾಡಿಸಿ. 650 ಮಾಡಿ. ಅಮ್ಮ ಬಂದಾಗಲ್ಲ,
ಮಾಮ ಬಂದಾಗಂತೂ ಲೆಕ್ಕನೇ ಇರಲ್ಲ ಖರ್ಚಿದು. ನಮ್ಮ ಹತ್ರ ಹೋದಾಗ ಮಾತ್ರ. ಮಾವ ಬಂದಾಗ ಅದೇ ನಾವು ಇಲ್ಲ ಅಂದ್ರೂ ನಮಗೆ ಕರೆನ್ಸಿ ಹಾಕೋದು ಎಲ್ಲ ಮಾವನೇ. 650 ಮಾಡಿ ಸರ್. ಇವಾಗ ನೋಡುವ ಇವ್ರು ಚೌಕ ಏನೋ ಮಾಡ್ತವ್ರೆ, ನೋಡುವ ಮುಗಿಸ್ಕೊಂಡು ಹೋಗೋಣ ಇವಾಗ. ನಮ್ಮ ಮಮ್ಮಿ ನೋಡ್ರಿ ಎಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡ್ತಾರೆ. ಅದೆಲ್ಲ ಬರೋದೇ ಇಲ್ಲ. ನೋಡಿ ನೀವು ಎಕ್ಸ್ಟ್ರಾ ಹಾಕಿದ್ರೆ 1,000 ಅವ್ರಿಗೆ ಫಿಕ್ಸು ಅಂದ್ರು ನೀವು ಬಿಟ್ಟಿಲ್ಲ, ಕಮ್ಮಿ ಮಾಡಿಸ್ಬಿಟ್ರು ಅಂತೂ ಇತ್ತು. ಇವರಲ್ಲ ನಮ್ಮ ಬಾಸ್ ಕಮ್ಮಿ ಮಾಡಿದ್ರು. ಅಲ್ಲ 3000 ಅಂದರು. ಹಾಂ ಸರ್ 3050 ಅಂದರು. ಎಲ್ಲ ಕಮ್ಮಿ ಮಾಡೋದಕ್ಕೆ ಎಷ್ಟಂದ್ರು ಲಾಸ್ಟಿಗೆ 3000 ಅಂದರು, 50 ರೂಪೀಸ್. ಮಮ್ಮಿ ಇವಾಗ ಎಷ್ಟು 2800 ಮಾಡಿದ್ರು. ಅದೇ ಮಮ್ಮಿ ಎಮ್ಮೆ. ಬ್ಯಾಂಗ್ಳೂರಲ್ಲಿ ಆಗಿದ್ರೆ ಮಮ್ಮಿ 2000ಗೆ 2500 ನಿಲ್ಲಿಸ್ಬಿಡ್ತಿದ್ರು. 2300ಗೆ ನಿಲ್ಲಿಸ್ಬಿಡ್ತಾ ಇದೆ ಮಮ್ಮಿ. ಅಂಥದ್ರಲ್ಲೆಲ್ಲ ಫೇಮಸ್ ಅಪ್ಪ. ಇದು ಅರ್ಸು ರೋಡ್ ಅಂತೆ. ಇವಾಗ ನಮ್ಮ ಅಕ್ಕನ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೋಣ. ಲೆಟ್ಸ್ ಗೋ. ಬೈ ಬೈ ಬೈ. ಇವಳು ಇಳಿತವಳು ಬ್ಲಾಗ್ ತೆಗೆಯುವ ಹೋಗೋದು ಅಂತೆ. ಬಾಯ್ ಬಾಯ್. ನೋಡಿ ಫ್ಯಾಮಿಲಿ ಎಲ್ಲ ಬ್ಯಾಗಲ್ಲಿ ಕೊಡಿ, ನಿಮಿಷ ಬ್ಯಾಗ್ ಕೊಡಿ ಇಲ್ಲಿ. ಬಾಯ್ ಬಾಯ್. ಸಿ ಯು. ಮಿಸ್ ಯು ಬೈ. ಏನೇನೋ ತಗೊಂಡ್ಲಪ್ಪ. ಡೈರಿ ಮಿಲ್ಕ್ ಅಂತೆ, ಚಾಕ್ಲೇಟ್ ಅಂತೆ ತಗೊಂಡು ಒಳಗಡೆ ಹೋಗ್ತಾರೆ ನಮ್ಮ ಮಮ್ಮಿ. ಆ್ಯಕ್ಚುಲಿ ಅದು ಒಳಗಡೆ ಅಲೋಡೇ ಇಲ್ಲ ಅಂತೆ ಪೇರೆಂಟ್ಸ್ ಎಲ್ಲ. ಓಡ್ತಾಳೆ ನೋಡ್ರಿ ಇಲ್ಲಿ. ಹೋದ್ಲು ಒಳಗಡೆ.